राम लक्ष्मण जानकी जय बोलो। ಎದ್ದೂರು ಗ್ರಾಮದಿಂದ ಬಂದರು ಸರ್. ಇಲ್ಲಿ 5 ದಿನದ ಹನುಮಾನದ ಮಾಲೆ ಹಾಕಿದ್ರು ಸರ್. ನಾವು 5 ದಿನದ ಹಾಕೊಂಡು ಇವತ್ತು ವಿಸರ್ಜನೆ ಮಾಡ್ಬೇಕಂತ ಬಂದೇವು ಸರ್. ನಾವು ಇವತ್ತು ಈ ಸಲ ಇದು 3ನೇ ವರ್ಷ ಸರ್ ನಾವು ಬರೋದ್ರಿ. ಮತ್ತು ಈ ಸಲ ಜನನೂ ಹೆಚ್ಚಾಗಿದೆ ಸರ್. ಮಾಲಾಧಾರಿಗಳು ಹೆಚ್ಚಾಗ್ಯಾರ. ಮತ್ತೊಂದು ಸ್ವಲ್ಪ ರಶ್ ಭಾಳ ಐತ್ರಿ ಸರ್. ಇವತ್ತು ರಾತ್ರಿ 2 ಗಂಟೆಗೆ ನಿಂತಿರು ಸರ್. ಈಗ 7 ಗಂಟೆಗೆ ದರ್ಶನ ಆಗಿದೆ ಸರ್ ನಮ್ಗೆ. ಸುಭದ್ರತೆಯಿಂದ ಎಲ್ಲ ಥರ ಒಳ್ಳೆ ಚೆನ್ನಾಗಿ ಇದು ದರ್ಶನ ನಡೀತಾ ಇದೆ. ಯಾವುದೇ ರೀತಿ ತೊಂದರೆ ಇಲ್ಲ. ಮತ್ತು ಎಲ್ಲ ಮಾಲಾಧಾರಿಗಳು ಎಲ್ಲ ರೀತಿಯಿಂದ ಸಹಕರಿಸ್ತಾ ಇದ್ದಾರೆ. ಎಲ್ಲ ರೀತಿ ನಾವು ರಾತ್ರಿ 3 ಗಂಟೆಗೆ ಪಾಳ್ಯಕ್ಕೆ ನಿಂತಿದ್ದೀವಿ. ಬೆಳಗ್ಗೆ ಇಲ್ಲಿ ನಮಗೆ 7 ಗಂಟೆಗೆ ದರ್ಶನ ಆಯಿತು. ಆಮೇಲೆ ಟೋಟಲ್ 575 ಮೆಟ್ಲ ಹತ್ತಿ ಬಂದಿದ್ದೀವಿ ಸರ್ ನಾವು. ಒಂದು ಭಕ್ತಾದಿಗಳು ಇವತ್ತು ಹನುಮನಂತೆ ಗುಡ್ಡ ಪರ್ವತಗಳೇನಿದೆ ಗುಡ್ಡದಂತೆ ಆಗಿನ ಮಹಾಭಾರತದಲ್ಲಿ ಯಾವ ರೀತಿ ಆಂಜನೇಯ ಪರ್ವತವನ್ನು ತನ್ನ ಕೈಯಾರೆ ಎತ್ತಿ ತೆಗೆದುಕೊಂಡು ಬಂದ, ಅದೇ ರೀತಿ ಇವತ್ತು ತಾವು ಯಾವುದೇ ಮುಳ್ಳು ಕಲ್ಲುಗಳನ್ನು ಲೆಕ್ಕಿಸಿದಂತೆ ಭಕ್ತಾದಿಗಳು ಬೇರೆ ಬೇರೆ ಎಲ್ಲ ಒಂದು ಒಂದೇ 500 ಮೆಟ್ಟಿಲುಗಳನ್ನು ಹೊರತುಪಡಿಸಿ ಕೂಡ ಬೇರೆ ಬೇರೆ ಮಾರ್ಗಗಳಿಂದ ಇವತ್ತು ದೇವಸ್ಥಾನಕ್ಕೆ ಒಂದು ಭಕ್ತಿ ಮುಖಾಂತರ ಒಂದು ಅವರು ಮೇಲ್ಗಡೆ ಹತ್ತುತ್ತಾ ಇದ್ದಾರೆ ಅಂತ ಹೇಳ್ತೀನಿ ಸರ್. गोवा, आंध्रा, तेलंगाना, महाराष्ट्र, कर्नाटका, ये खासकर कर्नाटका के हर एक गांव में 10-20 लोग जरूर माला डालते और ये बहुत ही प्रसन्नता का और आध्यात्मिक, सांस्कृतिक, धार्मिक उन्नति का एक संकेत है।